ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲಿದ್ದೀರಪ್ಪ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ. ಸೊ ಇವತ್ತು ನಮ್ಮ ಚನ್ನಪಟ್ಟಣ ಹತ್ರ ಇರೋ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟಿದ್ದೀರಿ. ಸೊ ಅದಕ್ಕೆ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ಏನಂದರೆ ಕಡಿಮೆ ಖರ್ಚಲ್ಲಿ ನಾವು ಯಾವ ರೀತಿ ಗೌಡಗೆರೆಗೆ ಹೋಗಿ ರೀಚ್ ಆಗ್ಬೋದು ಬೈ ಟ್ರೈನು ಮತ್ತು ಬೈ ಬಸ್ಸು ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಯಾಕಂದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಎಲ್ಲಿಗೆ ರೀಚ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಇವತ್ತು ಫುಲ್ಲಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಯಶವಂತಪುರ ಅಥವಾ ಮೆಜೆಸ್ಟಿಕ್ಕು ಎಲ್ಲಿಂದ ಬೇಕಾದ್ರೂ ಮೈಸೂರು ಕಡೆ ಹೋಗೋ ಟ್ರೈನ್ ಇರ್ಬೋದು. ಸೊ ಅಲ್ಲಿ ಚನ್ನಪಟ್ಟಣ ಇಳ್ಕೊಬೇಕಾಗತ್ತೆ, ಅಲ್ಲಿಂದ ಬಸ್ ಸಿಗುತ್ತೆ ನಿಮಗೆ. ನಾನು ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ಯಾವ ರೀತಿ ಹೋಗೋದು ಅಂತ ಅಂದ್ಬಿಟ್ಟು. ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ಬಂದು 7 ಗಂಟೆಗೆ ಬರಬೇಕು ಅದು ಇಲ್ಲಿಂದ. ಸೊ ಅದು 7 ಗಂಟೆಗೆ ಬಂದಿಲ್ಲ, ಇವತ್ತು 7:29 ಬರ್ತಾಯಿದೆ. 2 ನಿಮಿಷ ನಿಲ್ಲುತ್ತೆ ಇಲ್ಲ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು. ಸೊ 2 ನಿಮಿಷ ನಿಂತಮೇಲೆ 7:31 ಹೊರಡುತ್ತೆ. ಇದು ಚನ್ನಪಟ್ಟಣ ಹೋಗಿ ರೀಚ್ ಆಗೋಷ್ಟರಲ್ಲಿ ಮೋಸ್ಟ್ಲಿ 9 ಗಂಟೆ 5 ನಿಮಿಷ ಆಗ್ಬೋದು ಅನಿಸುತ್ತೆ. ಸೊ ನಾನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಟಿಕೆಟ್ ತೊಗೋಬೇಕು, ಲೋಕಲ್ ಟಿಕೆಟು. ಯಶವಂತಪುರ ರೈಲ್ವೆ ಸ್ಟೇಷನ್ ಇದು. 7 ಗಂಟೆಗೆ ಬರಬೇಕಾಗಿರೋಂಥ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು 7:15 ಬರ್ತಾಯಿದೆ. ಸೊ 9 ಗಂಟೆಗೆ ಚನ್ನಪಟ್ಟಣ ಹೋಗಿ ರೀಚ್ ಆಗುತ್ತೆ. ಸೊ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 40 ರೂಪಾಯಿ. ಸೊ ಕಡಿಮೆ ರೇಟಲ್ಲಿ ಚನ್ನಪಟ್ಟಣ ಗೌಡಗೆರೆಗೆ ರೀಚ್ ಆಗೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇದೇ ಈ ವಿಡಿಯೋದಲ್ಲಿ ಇವತ್ತು ಇದೆ ಕಡಿಮೆ ರೇಟಲ್ಲಿ ಯಾವ ರೀತಿ ನಾವು ಅಲ್ಲಿ ಚಾಮುಂಡೇಶ್ವರಿ ಗೌಡಗೆರೆ ಚಾಮುಂಡೇಶ್ವರಿ ದೇವ್ರಿಗೆ ಹೋಗ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ಲಾಟ್ಫಾರ್ಮ್ ನಂಬರ್ 9ರಲ್ಲಿ ಮೆಜೆಸ್ಟಿಕ್ ಬಂದು ತಲುಪಿದೆ ಗಾಡಿ. 7:55 ಬಂದಿದೆ. ಇಲ್ಲಿಂದ 5 ನಿಮಿಷ ಸ್ಟಾಪ್ ಇರುತ್ತೆ ಇಲ್ಲಿ. ನೋಡಿ 15 ನಿಮಿಷ ಇಲ್ಲೇ ನಿಂತಿತ್ತು ಗಾಡಿ. ತುಂಬ ಲೇಟಾಗಿ ಓಡ್ತಾ ಇದೆ ಇವತ್ತು, ಯಾಕೋ ಗಾಡಿ ಗೊತ್ತಿಲ್ಲ. 5 ನಿಮಿಷ ಸ್ಟಾಪ್ ಇರೋದು ಇದಕ್ಕೆ, ಬಟ್ ಇದು ಟೈಮ್ ತೊಗೊಂಡಿದ್ದು 15 ನಿಮಿಷ ಈಗ ಹೊಟ್ಟಿದೆ. ಬಟ್ ರೀಚಿಂಗ್ ಟೈಮ್ ಬಂದ್ಬಿಟ್ಟು ರೈಟ್ ಟೈಮೇ ತೋರಿಸ್ತಾ ಇದೆಯಪ್ಪ. 3 ನಿಮಿಷ ಡಿಲೇ ಅಷ್ಟೇ ತೋರಿಸ್ತಾ ಇದೆ. ಮಿಡ್ಲಲ್ಲಿ ಏನಾದ್ರು ಸ್ಪೀಡಾಗಿ ಹೋಗೋದೇನೋ.
ನಾಯಂಡಹಳ್ಳಿ ಸ್ಕಿಪ್ ಮಾಡ್ತಾ ಇಲ್ಲ. ಸ್ಟಾಪು ಕೆಂಗೇರಿ ಗಂಟ ಯಾವ ಸ್ಟಾಪು ಬರೋಲ್ಲ ಇಲ್ಲಿ. ಮೆಜೆಸ್ಟಿಕ್ ಬಿಟ್ಟರೆ ಕೆಂಗೇರಿನೇ. ಕೆಂಗೇರಿ ತಲುಪ್ತು ಈಗ ಟ್ರೈನು. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ. ಆದಷ್ಟು ಬೇಗ ಈ ರೈಲ್ವೆ ಸ್ಟೇಷನ್ ನೋಡೋಕೆ ಭಾಳ ಚೆನ್ನಾಗಿದೆ. ಇಲ್ಲಿ 2 ನಿಮಿಷ ಸ್ಟಾಪ್ ಇರುತ್ತೆ ಇಲ್ಲಿ. ಕ್ಲೌಡ್ ನೋಡಿ ಹೆಂಗೆ ಆಗ್ತಾ ಇದೆ ಇಲ್ಲಿ. ಇಲ್ಲಂತೂ ಸಿಕ್ಕ ಫುಲ್ ಆಗ್ಬಿಡ್ತು ಟ್ರೈನ್ ಇಲ್ಲಿ. ಡಿಪಾರ್ಟ್ ಆಗ್ತಾ ಇದೆ. 2 ನಿಮಿಷ ಬ್ರೇಕ್ ಥರ ಆದಮೇಲೆ ಡಿಪಾರ್ಟ್ ಆಗ್ತಾ ಇದೆ ನಮ್ಮ ಟ್ರೈನ್. ಬಿಡದಿ ರೈಲ್ವೆ ಸ್ಟೇಷನ್ ಬಂತು. ಇಲ್ಲಿ 1 ನಿಮಿಷ ಸ್ಟಾಪ್ ಇರುತ್ತೆ. ರಾಮನಗರದಿಂದ ಇವಾಗ ಡಿಪಾರ್ಟ್ ಆಗ್ತಾ ಇದೆ. ಇಲ್ಲಿ 1 ನಿಮಿಷ ಸ್ಟಾಪ್ ಇರುತ್ತೆ. ಗಾಡಿ ಇವತ್ತು 15 ನಿಮಿಷ ಸ್ಲೋ ಇದೆ. ಗಾಡಿ 15 ನಿಮಿಷ ಲೇಟಾಗಿ ಹೋಗ್ತಾ ಇದೆ.
25 ನಿಮಿಷ ಡಿಲೇಲಿ ಚನ್ನಪಟ್ಟಣ ಬಂದು ರೀಚ್ ಆಯಿತು. ನೋಡೋಣ, ಇಲ್ಲಿಂದ ಬಸ್ ಸ್ಟ್ಯಾಂಡು 1 ಕಿಲೋಮೀಟ್ರ್ ಇದ್ದಂಗಿದೆ. ಆಚೆ ಕಡೆ ಏನಾದ್ರು ಇದು ಆಟೋ ಏನಾದ್ರು ಸಿಗುತ್ತಾ ನೋಡೋಣ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಅರ್ಧ ಗಂಟೆಗೆ ಒಂದ್ಸತಿ ಗೌಡಗೆರೆಗೆ ಬಸ್ಸು ಸಿಗ್ತಾ ಇರುತ್ತೆ. ನೋಡಿ ಬಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಂಗೂ ಹಿಂಗೂ ಬಂದು ತಲುಪಿದ್ದಾಯಿತು ಗೌಡಗೆರೆಗೆ. ಬಸ್ ಚಾರ್ಜ್ 25 ರೂಪಾಯಿ. ಆವಾಗ ನೀವು ನಾನು ಯಶವಂತಪುರದಿಂದ ಬಂದಲ್ಲ ಟ್ರೈನಲ್ಲಿ, ಅದು 40 ರೂಪಾಯಿ. ಸೊ ಚನ್ನಪಟ್ಟಣದಿಂದ 25 ರೂಪಾಯಿ, 65 ರೂಪಾಯಲ್ಲಿ ನೀವು ದೇವಸ್ಥಾನ ಸನ್ನಿಧಿಗೆ ಬಂದು ಸೇರ್ಕೋಬೋದು. ಇದೇ ಚೀಪ್ ರೇಟು ಅಂತಂದರೆ. ನೋಡಿ ಬಸ್ ಇಳಿದು ಒಂದು 200 ಮೀಟ್ರ್ ನಡ್ಕೊಂಡು ಹೋದ್ರೆ ಸಾಕು, ನಿಮಗೆ ದೇವಸ್ಥಾನ ಸಿಕ್ಬಿಡತ್ತೆ. ಅರ್ಧ ಗಂಟೆಗೆ ಒಂದು ಬಸ್ಗಳಿದ್ದಾವೆ ನೋಡಿ. ಇಲ್ಲೊಂದು ಬಸ್ಸು ಬರ್ತಾಯಿದೆ ನೋಡಿ, ಅಲ್ಲಿಂದ ದೇವಸ್ಥಾನ ಹತ್ರದಿಂದ. ಮಂಗಳವಾರ ಅಲ್ಲ, ಬಸ್ಸು ರಶ್ ಇದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಸ್ ಒಳಗಡೆ. ಅದಕ್ಕೆ ಬಸ್ ಇಳಿದ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಇದು ಫೇರ್ದು ಒಂದು ಪಾರ್ಟ್ ಆಯಿತು. ಇನ್ನೊಂದು ಪಾರ್ಟಲ್ಲಿ ದೇವಸ್ಥಾನದ್ದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಕಿಂಗಿಗೆಲ್ಲ ಬೇಜನ್ ಜಾಗ ಇದೆ. ಆಮೇಲೆ ಅಂಗಡಿಗಳು ಇದ್ದಾವೆ ಇಲ್ಲೆಲ್ಲ. ಹೆಂಗಿರೋ ದೇವಸ್ಥಾನದಲ್ಲೂ ಊಟ ಸಿಗುತ್ತೆ, ಎಲ್ಲ ಸಿಗುತ್ತೆ. ಜನಸಾಗರನೇ ಇದೆ ಇವತ್ತು.